ಅವರೇ ಆರೋಪಿಗಳನ್ನು ಹೇಳ್ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಅದು ಸೂಕ್ತವಾದಂಥ ತನಿಖೆ ಆಗಿದೆ. ಅದ್ರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದೊಂದು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೊತಾರೆ. ಸರ್, ಈಗ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಆಗಬೇಕು. ಇಲ್ಲ, ಅದು ಚರ್ಚೆನೇ ಆಗಲಿಲ್ಲ. ಗ್ಯಾರಂಟಿಗಳಿಂದ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಸ್ವಲ್ಪ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಅಲಾಕೇಟೆಡ್ ಅಮೌಂಟ್ನ ನಾನು ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ. ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಎಲ್ಲಿ ಚರ್ಚೆ ಮಾಡಬೇಕಾಯ್ತು ಅಲ್ಲೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಬಹಳ ಸದ್ಯ ಏನು ವಿಚಾರ? ನಾಯಕತ್ವ ಬಗ್ಗೆ ಸರ್. ಇಲ್ಲ, ನಾಯಕತ್ವದ ಈಗ ಅಪ್ರಸ್ತುತ. ಅದು ನಾಯಕತ್ವದ ವಿಚಾರ ಈಗ ಯಾಕೆ ಚರ್ಚೆ ಮಾಡ್ತಾರೆ? ಈಗ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ, ಅದು ತೀರ್ಮಾನ ತೆಗೆದುಕೊಳ್ತದೆ. ಹೊರಗಡೆ ರಿಯಾಕ್ಷನ್ ಬರ್ತಿದೆಯಲ್ಲ, ಎಲ್ಲಿ ಚರ್ಚೆ ಶಾಸಕರ ಪಕ್ಷ ಚರ್ಚೆ ಮಾಡಬೇಕಾಯ್ತು MLAಗಳು, ಅದು ಅಲ್ಲಿ ಚರ್ಚೆ ಮಾಡಿಲ್ಲ. ಬದಲಾಗಿ ಅಲ್ಲ, ಲೀಡರ್ಶಿಪ್ನ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಓನ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ನೀವೇನು ಅಂತ ನಮ್ಮನ್ನು ಕೇಳಿದಾಗ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಅನವಶ್ಯವಾಗಿ ಆದಿಲಿ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವರೇ ಆರೋಪಿಗಳನ್ನು ಹೇಳ್ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಅದು ಸೂಕ್ತವಾದಂಥ ತನಿಖೆ ಆಗಿದೆ. ಅದ್ರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದೊಂದು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೊತಾರೆ. ಸರ್, ಈಗ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಆಗಬೇಕು. ಇಲ್ಲ, ಅದು ಚರ್ಚೆನೇ ಆಗಲಿಲ್ಲ. ಗ್ಯಾರಂಟಿಗಳಿಂದ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಸ್ವಲ್ಪ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಅಲಾಕೇಟೆಡ್ ಅಮೌಂಟ್ನ ನಾನು ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ. ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಎಲ್ಲಿ ಚರ್ಚೆ ಮಾಡಬೇಕಾಯ್ತು ಅಲ್ಲೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಬಹಳ ಸದ್ಯ ಏನು ವಿಚಾರ? ನಾಯಕತ್ವ ಬಗ್ಗೆ ಸರ್. ಇಲ್ಲ, ನಾಯಕತ್ವದ ಈಗ ಅಪ್ರಸ್ತುತ. ಅದು ನಾಯಕತ್ವದ ವಿಚಾರ ಈಗ ಯಾಕೆ ಚರ್ಚೆ ಮಾಡ್ತಾರೆ? ಈಗ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ, ಅದು ತೀರ್ಮಾನ ತೆಗೆದುಕೊಳ್ತದೆ. ಹೊರಗಡೆ ರಿಯಾಕ್ಷನ್ ಬರ್ತಿದೆಯಲ್ಲ, ಎಲ್ಲಿ ಚರ್ಚೆ ಶಾಸಕರ ಪಕ್ಷ ಚರ್ಚೆ ಮಾಡಬೇಕಾಯ್ತು MLAಗಳು, ಅದು ಅಲ್ಲಿ ಚರ್ಚೆ ಮಾಡಿಲ್ಲ. ಬದಲಾಗಿ ಅಲ್ಲ, ಲೀಡರ್ಶಿಪ್ನ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಓನ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ನೀವೇನು ಅಂತ ನಮ್ಮನ್ನು ಕೇಳಿದಾಗ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಅನವಶ್ಯವಾಗಿ ಆದಿಲಿ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವರೇ ಆರೋಪಿಗಳನ್ನು ಹೇಳ್ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಅದು ಸೂಕ್ತವಾದಂಥ ತನಿಖೆ ಆಗಿದೆ. ಅದ್ರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದೊಂದು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೊತಾರೆ. ಸರ್, ಈಗ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಆಗಬೇಕು. ಇಲ್ಲ, ಅದು ಚರ್ಚೆನೇ ಆಗಲಿಲ್ಲ. ಗ್ಯಾರಂಟಿಗಳಿಂದ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಸ್ವಲ್ಪ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಅಲಾಕೇಟೆಡ್ ಅಮೌಂಟ್ನ ನಾನು ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ. ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಎಲ್ಲಿ ಚರ್ಚೆ ಮಾಡಬೇಕಾಯ್ತು ಅಲ್ಲೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಬಹಳ ಸದ್ಯ ಏನು ವಿಚಾರ? ನಾಯಕತ್ವ ಬಗ್ಗೆ ಸರ್. ಇಲ್ಲ, ನಾಯಕತ್ವದ ಈಗ ಅಪ್ರಸ್ತುತ. ಅದು ನಾಯಕತ್ವದ ವಿಚಾರ ಈಗ ಯಾಕೆ ಚರ್ಚೆ ಮಾಡ್ತಾರೆ? ಈಗ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ, ಅದು ತೀರ್ಮಾನ ತೆಗೆದುಕೊಳ್ತದೆ. ಹೊರಗಡೆ ರಿಯಾಕ್ಷನ್ ಬರ್ತಿದೆಯಲ್ಲ, ಎಲ್ಲಿ ಚರ್ಚೆ ಶಾಸಕರ ಪಕ್ಷ ಚರ್ಚೆ ಮಾಡಬೇಕಾಯ್ತು MLAಗಳು, ಅದು ಅಲ್ಲಿ ಚರ್ಚೆ ಮಾಡಿಲ್ಲ. ಬದಲಾಗಿ ಅಲ್ಲ, ಲೀಡರ್ಶಿಪ್ನ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಓನ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ನೀವೇನು ಅಂತ ನಮ್ಮನ್ನು ಕೇಳಿದಾಗ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಅನವಶ್ಯವಾಗಿ ಆದಿಲಿ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವರೇ ಆರೋಪಿಗಳನ್ನು ಹೇಳ್ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಅದು ಸೂಕ್ತವಾದಂಥ ತನಿಖೆ ಆಗಿದೆ. ಅದ್ರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದೊಂದು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೊತಾರೆ. ಸರ್, ಈಗ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಆಗಬೇಕು. ಇಲ್ಲ, ಅದು ಚರ್ಚೆನೇ ಆಗಲಿಲ್ಲ. ಗ್ಯಾರಂಟಿಗಳಿಂದ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಸ್ವಲ್ಪ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಅಲಾಕೇಟೆಡ್ ಅಮೌಂಟ್ನ ನಾನು ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ. ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಎಲ್ಲಿ ಚರ್ಚೆ ಮಾಡಬೇಕಾಯ್ತು ಅಲ್ಲೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಬಹಳ ಸದ್ಯ ಏನು ವಿಚಾರ? ನಾಯಕತ್ವ ಬಗ್ಗೆ ಸರ್. ಇಲ್ಲ, ನಾಯಕತ್ವದ ಈಗ ಅಪ್ರಸ್ತುತ. ಅದು ನಾಯಕತ್ವದ ವಿಚಾರ ಈಗ ಯಾಕೆ ಚರ್ಚೆ ಮಾಡ್ತಾರೆ?
ಈಗ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ, ಅದು ತೀರ್ಮಾನ ತೆಗೆದುಕೊಳ್ತದೆ. ಹೊರಗಡೆ ರಿಯಾಕ್ಷನ್ ಬರ್ತಿದೆಯಲ್ಲ, ಎಲ್ಲಿ ಚರ್ಚೆ ಶಾಸಕರ ಪಕ್ಷ ಚರ್ಚೆ ಮಾಡಬೇಕೈತೆ ಎಮ್.ಎಲ್.ಎಗಳು, ಅದು ಅಲ್ಲಿ ಚರ್ಚೆ ಮಾಡಲ್ಲ. ಬದಲಾಗಿ ಹೊರಗಡೆ ಅಲ್ಲ, ಲೀಡರ್ಶಿಪ್ನ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಓನ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ನೀವೇನು ಅಂತ ನಮ್ಮನ್ನು ಕೇಳಿದಾಗ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಅನವಶ್ಯವಾಗಿ ಆದಿಲಿ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವರೇ ಆರೋಪಿಗಳನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಅದು ಸೂಕ್ತವಾದಂಥ ತನಿಖೆ ಆಗಿದೆ. ಅದ್ರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದೊಂದು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊತಾರೆ. ಸರ್, ಈಗ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಆಗಬೇಕು. ಇಲ್ಲ, ಅದು ಚರ್ಚೆನೇ ಆಗಲಿಲ್ಲ. ಗ್ಯಾರಂಟಿಗಳಿಂದ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಸ್ವಲ್ಪ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಅಲೋಕೇಟೆಡ್ ಅಮೌಂಟ್ನ ನಾನು ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ. ಸಭೆಯಲ್ಲಿ ಏನು ಚರ್ಚೆ ಆಗಿಲ್ಲ, ಎಲ್ಲಿ ಚರ್ಚೆ ಮಾಡಬೇಕಾಯ್ತು ಅಲ್ಲೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಬಹಳ ಸದ್ಯ. ಏನು ವಿಚಾರ? ನಾಯಕತ್ವ ಬಗ್ಗೆ ಸರ್. ಇಲ್ಲ, ನಾಯಕತ್ವದ ಈಗ ಅಪ್ರಸ್ತುತ. ಅದು ನಾಯಕತ್ವದ ವಿಚಾರ ಈಗ ಯಾಕೆ ಚರ್ಚೆ ಮಾಡ್ತಾರೆ? ಈಗ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ, ಅದು ತೀರ್ಮಾನ ತೆಗೆದುಕೊಳ್ತದೆ. ಹೊರಗಡೆ ರಿಯಾಕ್ಷನ್ ಬರ್ತಿದೆಯಲ್ಲ, ಎಲ್ಲಿ ಚರ್ಚೆ ಶಾಸಕರ ಪಕ್ಷ ಚರ್ಚೆ ಮಾಡಬೇಕೈತೆ ಎಮ್.ಎಲ್.ಎಗಳು, ಅದು ಅಲ್ಲಿ ಚರ್ಚೆ ಮಾಡಲ್ಲ. ಬದಲಾಗಿ ಹೊರಗಡೆ ಅಲ್ಲ, ಲೀಡರ್ಶಿಪ್ನ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಓನ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ನೀವೇನು ಅಂತ ನಮ್ಮನ್ನು ಕೇಳಿದಾಗ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಅನವಶ್ಯವಾಗಿ ಆದಿಲಿ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವರೇ ಆರೋಪಿಗಳನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಅದು ಸೂಕ್ತವಾದಂಥ ತನಿಖೆ ಆಗಿದೆ. ಅದ್ರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದೊಂದು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊತಾರೆ. ಸರ್, ಈಗ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಆಗಬೇಕು. ಇಲ್ಲ, ಅದು ಚರ್ಚೆನೇ ಆಗಲಿಲ್ಲ. ಗ್ಯಾರಂಟಿಗಳಿಂದ ಇಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಸ್ವಲ್ಪ ಅಭಿವೃದ್ಧಿ ವಿಚಾರದಲ್ಲಿ ಏರುಪೇರಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಅಲೋಕೇಟೆಡ್ ಅಮೌಂಟ್ನ ನಾನು ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ. ಸಭೆಯಲ್ಲಿ ಏನು ಚರ್ಚೆ ಆಗಿಲ್ಲ, ಎಲ್ಲಿ ಚರ್ಚೆ ಮಾಡಬೇಕಾಯ್ತು ಅಲ್ಲೇ ಚರ್ಚೆ ಆಗಿಲ್ಲ ಅಂತಕ್ಕಂಥ ಬಹಳ ಸದ್ಯ. ಏನು ವಿಚಾರ? ನಾಯಕತ್ವ ಬಗ್ಗೆ ಸರ್. ಇಲ್ಲ, ನಾಯಕತ್ವದ ಈಗ ಅಪ್ರಸ್ತುತ. ಅದು ನಾಯಕತ್ವದ ವಿಚಾರ ಈಗ ಯಾಕೆ ಚರ್ಚೆ ಮಾಡ್ತಾರೆ? ಈಗ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ, ಅದು ತೀರ್ಮಾನ ತೆಗೆದುಕೊಳ್ತದೆ. ಹೊರಗಡೆ ರಿಯಾಕ್ಷನ್ ಬರ್ತಿದೆಯಲ್ಲ, ಎಲ್ಲಿ ಚರ್ಚೆ ಶಾಸಕರ ಪಕ್ಷ ಚರ್ಚೆ ಮಾಡಬೇಕೈತೆ ಎಮ್.ಎಲ್.ಎಗಳು, ಅದು ಅಲ್ಲಿ ಚರ್ಚೆ ಮಾಡಲ್ಲ. ಬದಲಾಗಿ ಹೊರಗಡೆ ಅಲ್ಲ, ಲೀಡರ್ಶಿಪ್ನ ಚರ್ಚೆ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ನಾವು ಓನ್ಲಿ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ನೀವೇನು ಅಂತ ನಮ್ಮನ್ನು ಕೇಳಿದಾಗ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಅನವಶ್ಯವಾಗಿ ಆದಿಲಿ ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ.